ನಮಸ್ಕಾರ ಸ್ನೇಹಿತರೆ, ಕೃಷ್ಣ ಸಂದೇಶದ ಬಗ್ಗೆ ನೀವು ನಿನ್ನೆ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ರಿ. ಅಂದರೆ ಕೃಷ್ಣ ಪ್ರಜ್ಞೆಯ ಆರೋಹಣದ ಬಗ್ಗೆ. ಅದರ ಮುಂದುವರೆದ ಭಾಗ ಇಲ್ಲಿದೆ ನೋಡಿ. ಅಕ್ರಮವಾಗಿ ಸಂಚಿತವಾಗಿರುವ ಹಣವನ್ನು ಜಿಪುಣರಿಂದ ಅನೇಕ ತೆರಿಗೆಗಳ ರೂಪದಲ್ಲಿ ಕಿತ್ತುಕೊಳ್ಳಲಾಗತ್ತೆ. ಅದನ್ನು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಯುದ್ಧ ನಿಧಿಗೆ ಹಾಕಿ ವ್ಯರ್ಥವೂ ವಿನಾಶಕಾರಿಯೂ ಆದ ರೀತಿಯಲ್ಲಿ ವೆಚ್ಚ ಮಾಡಲಾಗತ್ತೆ. ಜನರು ಇಂದು ಒಂದು ಕುಟುಂಬವನ್ನು ಚೆನ್ನಾಗಿ ನಡೆಸಲು, ಆಧ್ಯಾತ್ಮಿಕ ಜ್ಞಾನವನ್ನು ಬೆಳೆಸಲು ಎಷ್ಟು ಬೇಕೋ ಅಷ್ಟು ಧನದಿಂದ ತೃಪ್ತರಾಗೋದೇ ಇಲ್ಲ. ಈ ಎರಡು ಉದ್ದೇಶಗಳು ಮಾನವನ ಜೀವನದಲ್ಲಿ ಅಗತ್ಯವಾದದ್ದು. ಈಗ ಪ್ರತಿಯೊಬ್ಬನಿಗೂ ಎಂದಿಗೂ ತೃಪ್ತಿಯಾಗದ ಆಸೆಗಳನ್ನು ಪೂರೈಸಲು ಭಾರಿ ಹಣ ಬೇಕು. ಜನರ ಅಕ್ರಮವಾದ ಆಸೆಗಳಿಗೆ ತಕ್ಕ ಪ್ರಮಾಣದಲ್ಲಿ ಅವರು ಸಂಗ್ರಹಿಸಿದ ಹಣವನ್ನು ಮಾಯಾಶಕ್ತಿಯ ಪ್ರತಿನಿಧಿಗಳಾಗಿ ವೈದ್ಯರು, ಲಾಯರ್ಗಳು, ತೆರಿಗೆ ವಸೂಲುಗಾರರು, ಸಂಘಗಳು, ಸಂವಿಧಾನಗಳು, ಸಂತರೆನಿಸಿಕೊಂಡವರು, ಕ್ಷಾಮಗಳು, ಭೂಕಂಪಗಳು, ಇನ್ನು ಅನೇಕ ಗಂಡಾಂತರಗಳು, ಹೀಗೆ ವಿವಿಧ ರೂಪಗಳಲ್ಲಿ ಪ್ರಕೃತಿಯು ಕಿತ್ತುಕೊಂಡು ಬಿಡುತ್ತದೆ. ಬ್ಯಾಕ್ ಟು ದ ಗಾಡ್ ಹೆಡ್ ಅನ್ನುವಂತಹ ಪುಸ್ತಕ ಒಂದು ಪ್ರತಿಯನ್ನು ಕೊಳ್ಳಲು ಹಿಂದೂ ಮುಂದು ನೋಡದೆ ಒಬ್ಬ ಜಿಪುಣನು 1 ವಾರದ ಔಷಧಿಗಳಿಗಾಗಿ $2,000 ಖರ್ಚು ಮಾಡಿ ಆನಂತರ ಸತ್ತು ಹೋದನು. ಭಗವಂತನ ಸೇವೆಗೋಸ್ಕರ 1 ಸೆಂಟ್ ವೆಚ್ಚ ಮಾಡಲು ನಿರಾಕರಿಸಿದ ಇನ್ನೊಬ್ಬ ವ್ಯಕ್ತಿಯು ತನ್ನ ಕುಟುಂಬದ ಸದಸ್ಯರ ಮೇಲೆ ಹೂಡಿಕೆ ಮಾಡಿದ ಮೊಕದ್ದಮೆಯಲ್ಲಿ $1,000 ವೆಚ್ಚ ಮಾಡಿದನು. ಮಾಯೆಯ ಶಕ್ತಿಯನ್ನು ನಿದರ್ಶಿಸುವ ಇಂತಹ ಹಲವಾರು ನಿದರ್ಶನಗಳು ಇವೆ. ಅದು ನಿಸರ್ಗದ ನಿಯಮ. ಧನವನ್ನು ಭಗವಂತನ ಸೇವೆಗಾಗಿ ವಿನಿಯೋಗಿಸದೆ ಹೋದ ಪಕ್ಷದಲ್ಲಿ ಅದನ್ನು ವ್ಯರ್ಥ ಶಕ್ತಿಯಾಗಿ ವ್ಯಾಜ್ಯಗಳಿಗೋ ಇಲ್ಲವೇ ರೋಗಿಗಳಿಗೋ ಯಾವುದೋ ಒಂದು ರೂಪದಲ್ಲಿ ವೆಚ್ಚ ಮಾಡಲೇಬೇಕಾಗುತ್ತದೆ. ಮೂರ್ಖರಿಗೆ ಈ ವಿಷಯಗಳನ್ನು ನೋಡುವ ಕಣ್ಣಿಲ್ಲ. ಆದ್ದರಿಂದ ಪರಮ ಪುರುಷನ ಕಟ್ಟಳೆಗಳಿಗೆ ಅವರು ತುತ್ತಾಗುತ್ತಾರೆ. ನಾವು ಬದುಕಿರಲು ಎಷ್ಟು ಅಗತ್ಯವೋ ಅದಕ್ಕಿಂತ ಹೆಚ್ಚಿನ ಹಣವನ್ನು ಸ್ವೀಕರಿಸಲು ಪ್ರಕೃತಿಯ ನಿಯಮಗಳು ಬಿಡುವುದಿಲ್ಲ. ಪ್ರತಿಯೊಬ್ಬ ಜೀವಿಗೂ ಆಹಾರ ಮತ್ತು ಆಶ್ರಯ ದೊರಕುವುದಕ್ಕೆ ನಿಸರ್ಗದ ನಿಯಮದಲ್ಲಿ ಸಾಕಷ್ಟು ಏರ್ಪಾಡುಗಳಿವೆ. ಆದರೆ ಮಾನವರಲ್ಲಿರುವ ತೃಪ್ತಿ ಎಂಬುದನ್ನೇ ಕಾಣದ ಕಾಮನೆಗಳು ಸಕಲ ಜೀವವರ್ಗಗಳಿಗಾಗಿ ಭಗವಂತನು ಏರ್ಪಡಿಸಿರುವ ವ್ಯವಸ್ಥೆಯನ್ನು ಕದಡುತ್ತವೆ. ಜೀವಿಗೆ ಉಪ್ಪು ಅಗತ್ಯವಾಗಿ ಬೇಕು. ಭಗವಂತನ ಕಟ್ಟಳೆಯಂತೆ ಉಪ್ಪು ತುಂಬಿದ ಸಾಗರವೇ ಇದೆ. ಅದೇ ರೀತಿಯಲ್ಲಿ ಅಗತ್ಯ ವಸ್ತುಗಳಾದ ಗಾಳಿ, ಬೆಳಕುಗಳಿಗೂ ಸಮೃದ್ಧವಾದ ವ್ಯವಸ್ಥೆ ಇದೆ. ಪ್ರಕೃತಿಯ ಉಗ್ರಾಣದಿಂದ ಯಾರು ಬೇಕಾದರೂ ಎಷ್ಟು ಉಪ್ಪು ಬೇಕಾದರೂ ಪಡೆದುಕೊಳ್ಳಬಹುದು. ಆದರೆ ನಮ್ಮ ದೇಹ ರಚನೆ ಹೇಗಿದೆ ಎಂದರೆ ಅಗತ್ಯವಾದಕ್ಕಿಂತ ಹೆಚ್ಚಿನ ಉಪ್ಪನ್ನು ನಾವು ತಿನ್ನಲಾರೆವು. ಉಪ್ಪು ಹೆಚ್ಚಾದರೆ ಸಾರು ಹಾಳಾಗುತ್ತದೆ, ಕಡಿಮೆಯಾದರೆ ನಮ್ಮ ಆಹಾರದಲ್ಲಿ ರುಚಿ ಇರುವುದಿಲ್ಲ. ಎಷ್ಟು ಬೇಕೋ ಅಷ್ಟನ್ನೇ ಸೇವಿಸಿದರೆ ನಮ್ಮ ಆಹಾರ ರುಚಿಯಾಗಿರುತ್ತೆ, ನಮ್ಮ ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ. ಈಚೆಗೆ ನಮ್ಮ ನೈಸರ್ಗಿಕ ಸಂಪನ್ಮೂಲಗಳು ಮಲಿನವಾಗ್ತಾ ಇದೆ, ಬತ್ತುತ್ತಾ ಇದೆ. ಹಾಗೆ ಬೇಕಾದ ಹಾಗೆ ಕಳವಳಗಳು ಕೂಡ ವ್ಯಕ್ತವಾಗ್ತಾ ಇದೆ. ಒದಗಣೆ ಏನೋ ಸಮೃದ್ಧವಾಗಿದೆ, ಆದರೆ ದುರುಪಯೋಗ ಮತ್ತು ದುರಾಸೆಗಳಿಂದ ಎಲ್ಲವೂ ಹಾಳಾಗುತ್ತಿದೆ. ಕೃಷ್ಣ ಪ್ರಜ್ಞೆಯನ್ನು ಕೈಗೊಳ್ಳದೇ ಇದ್ದರೆ ಮಾನವ ಕುಲದ ಅತೃಪ್ತ ಕಾಮನೆಗಳು ಸಮಸ್ತವನ್ನು ಮಲಿನಗೊಳಿಸಿ ಹಾಳು ಮಾಡುತ್ತದೆ ಎಂಬುದನ್ನು ಪರಿಸರವಾದಿಗಳು ಅರ್ಥ ಮಾಡಿಕೊಂಡಿಲ್ಲ. ಕೃಷ್ಣ ಪ್ರಜ್ಞೆ ಇಲ್ಲದೆ ಅಸ್ತಿತ್ವದ ಯಾವುದೇ ಸ್ತರದಲ್ಲಿ ಶಾಂತಿ ಎನ್ನುವುದು ಅಸಾಧ್ಯವಾದ ವಿಚಾರವಾಗುತ್ತದೆ. ಆದ್ದರಿಂದ ಇಂದು ಮನುಷ್ಯನು ನರಳುತ್ತಿರುವುದು ಅತೃಪ್ತ ಬಯಕೆಗಳ ಮತ್ತು ಕಾಮನೆಗಳ ಆಸೆಯಿಂದಾಗಿ. ಮನುಷ್ಯ ಮಾತ್ರವಲ್ಲ, ಅವನು ವಾಸಿಸುತ್ತಿರುವ ಈ ಲೋಕ ಶ್ರೀಮದ್ ಭಾಗವತದಲ್ಲಿ ಗೋಮಾತೆಯಾಗಿ ಪ್ರತಿನಿಧಿಗಳಾಗಿರುವಂತಹ ಭೂಮಿ ತಾಯಿಯು ಕೂಡ ನರಳುತ್ತಿದ್ದಾಳೆ. ಒಮ್ಮೆ ಭಾರತದ ಸುಪ್ರಸಿದ್ಧ ಸ್ವಾಮಿಯೊಬ್ಬರನ್ನು ಮಾನವ ಜನಾಂಗದ ಕಷ್ಟ ಸಂಕಷ್ಟಗಳಿಗೆ ಭಗವಂತ ಅಥವಾ ವಿಧಿ ಕಾರಣವೇ ಎಂದು ಯಾರೋ ಕೇಳಿದರು. ಆಗ ಸ್ವಾಮಿಯು ಈ ಸಂಕಷ್ಟಗಳೆಲ್ಲ ಭಗವಂತನ ಲೀಲೆ ಎಂದು ಉತ್ತರ ಕೊಟ್ಟರು. ಜೀವಿಯನ್ನು ಏಕೆ
ಕರ್ಮ ನಿಯಮಗಳಿಗೆ ಅಧೀನನನ್ನಾಗಿ ಮಾಡಬೇಕು ಎಂದು ಪ್ರಶ್ನಕನು ಮುಂದುವರಿಸಿದನು. ಸ್ವಾಮಿಯು ಅವರ ಪ್ರಶ್ನೆಗಳಿಗೆ ತೃಪ್ತಿಕರವಾಗಿ ಉತ್ತರ ನೀಡಲು ಅಸಮರ್ಥರಾದರು. ಅಂತಹ ಅಸಮರ್ಪಕ ಉತ್ತರಗಳು ಜಿಜ್ಞಾಸುವಿನ ಮನಸ್ಸನ್ನು ತೃಪ್ತಿಪಡಿಸಲಾರದು. ಜೀವಿಗಳು ಮತ್ತು ಪರಮಪ್ರಭುವು ಒಂದೇ ಎಂಬ ಯೋಚನಾ ಲಹರಿಯಲ್ಲಿ ಮುಳುಗಿರುವ ನಿರಾಕಾರವಾದಿಗಳು ಮತ್ತು ಅದ್ವೈತವಾದಿಗಳು ಇಂತಹ ಪ್ರಶ್ನೆಗಳಿಗೆ ಸಮರ್ಪಕ ಉತ್ತರಗಳನ್ನು ನೀಡಲಾರರು. ಅಂತಹ ಉತ್ತರಗಳು ಜೀವಿಯನ್ನು ತೃಪ್ತಿಪಡಿಸಲಾಗುವುದೇ ಇಲ್ಲ. ಶಾಸ್ತ್ರ ಗ್ರಂಥಗಳಲ್ಲಿ ಭಗವಂತನನ್ನು ಲೀಲಾ ಪುರುಷೋತ್ತಮ ಅಥವಾ ತನ್ನದೇ ಸ್ವಭಾವದಿಂದಲೇ ದಿವ್ಯ ಲೀಲೆಗಳಲ್ಲಿ ಸದಾ ಮಗ್ನನಾಗಿರುವ ದೇವೋತ್ತಮ ಪರಮಪುರುಷ ಎಂದು ವರ್ಣಿಸಿದೆ. ವೇದಾಂತ ಸೂತ್ರದಲ್ಲಿ ಅವನನ್ನು ಆನಂದಮಯೋಭ್ಯಾಸತ್ ಎಂದು ವರ್ಣಿಸಲಾಗಿದೆ. ಅದ್ವೈತಿಗಳು ಮತ್ತು ನಿರಾಕಾರವಾದಿಗಳು ಏಕತೆ ಮತ್ತು ಏಕತೆಯ ನಿರಾಕಾರಗಳನ್ನು ಕುರಿತ ತಮ್ಮ ಅಸಮರ್ಪಕ ಸಿದ್ಧಾಂತವನ್ನು ಪೋಷಿಸುವುದಕ್ಕಾಗಿ ಈ ಸೂತ್ರವನ್ನು ಅನೇಕ ರೀತಿಗಳಲ್ಲಿ ಬಹಳ ಕಷ್ಟದಿಂದ ವಿವರಿಸುತ್ತಾರೆ. ಆದರೆ ಆನಂದವನ್ನು ಒಂಟಿಯಾಗಿ ಅನುಭವಿಸುವುದು ಸಾಧ್ಯವಿಲ್ಲ. ವೈವಿಧ್ಯವೇ ಸುಖದ ತಾಯಿ ಎಂಬ ಮಾತು ಸುಪ್ರಸಿದ್ಧವಾಗಿದೆ. ಹಾಗೆಯೇ ಉದಾಹರಣೆಗೆ ವೈವಿಧ್ಯಪೂರ್ಣವಾದ ವಸ್ತುಗಳಿದ್ದರೆ ನಗರಗಳು ಆಕರ್ಷಿಸುತ್ತವೆ. ಜೀವಿಗಳು ಸಹಜವಾಗಿಯೇ ವೈವಿಧ್ಯದಿಂದ ಆಕರ್ಷಿತರಾಗುತ್ತಾರೆ. ಕಣ್ಣು ಸೆಳೆಯುವ ರಸ್ತೆಗಳು, ಕಟ್ಟಡಗಳು, ಸಿನಿಮಾಗಳು, ಉದ್ಯಾನವನಗಳು, ವಾಹನಗಳು, ವ್ಯವಹಾರೋದ್ಯಮಗಳು, ಉದ್ಯೋಗಗಳು, ಖಾದ್ಯ ವಸ್ತುಗಳು ಇತ್ಯಾದಿ. ಈ ಬಗೆಯ ವೈವಿಧ್ಯವಿದ್ದರೂ ಇಂಗ್ಲಿಷ್ ಕವಿ ಕೌಪರ್ ಒಮ್ಮೆ ಹೇಳಿದನು, ನಗರವನ್ನು ಮನುಷ್ಯನು ನಿರ್ಮಿಸಿದನು, ಆದರೆ ಗ್ರಾಮಾಂತರವನ್ನು ಭಗವಂತ ನಿರ್ಮಿಸಿದ್ದಾನೆ. ಗ್ರಾಮಾಂತರ ಪ್ರದೇಶವೂ ಕೂಡ ಸಹಜವಾದ ವೈವಿಧ್ಯದಿಂದ ತುಂಬಿದೆ. ಅದು ಒರಟು ರೂಪದ ವೈವಿಧ್ಯದ ನಗರದಲ್ಲಾದರೆ ಅದು ಆಧುನಿಕವೂ ವೈಜ್ಞಾನಿಕವೂ ಆದ ರೀತಿಯಲ್ಲಿ ಪ್ರದರ್ಶಿತವಾಗಿದೆ. ಕೌಪರ್ನಂತಹ ಕವಿಗಳು ಹಳ್ಳಿಗಾಡಿನ ವೈವಿಧ್ಯದಿಂದ ಆಕರ್ಷಿತರಾಗುತ್ತಾರೆ. ನಗರಗಳಲ್ಲಿ ವಾಸ ಮಾಡುವ ಶುಷ್ಕ ಸ್ವಭಾವದ ಜನರಿಗೆ ಮನುಷ್ಯ ನಿರ್ಮಿತವಾದ ವರ್ಣರಂಜಿತವಾದ ವೈವಿಧ್ಯವಾದ ಮೋಹವಿರುತ್ತೆ. ಏನೇ ಇರಲಿ, ಒಗ್ಗಟ್ಟಿನಲ್ಲಿ ನಾವು ಯಾವುದನ್ನು ಕೂಡ ಪರಿಹರಿಸಲು ಸಾಧ್ಯವಿಲ್ಲ. ಒಟ್ಟಿನಲ್ಲಿ ನಗರಗಳಲ್ಲೂ ಹಳ್ಳಿಗಳಲ್ಲೂ ಜನರನ್ನ ಆಕರ್ಷಿಸುವುದು ವೈವಿಧ್ಯವೇ ಆಗಿದೆ. ವೇದಾಂತ ಸೂತ್ರದ ಆ ಶ್ಲೋಕದ ಸರಿಯಾದ ವಿವರಣೆ ಇದೆ. ನಗರಗಳಿಂದ ಪದೇ ಪದೇ ಆಕರ್ಷಿತರಾಗುವ ಅನೇಕ ಜನ ಸ್ವಾಮಿಗಳೆನಿಸಿಕೊಳ್ಳುವವರು ಸಮಾಜದಲ್ಲೂ ಹೆಣ್ಣುಗಳ ಗೆಳೆತನದಲ್ಲೂ ಒಂದು ಬಗೆಯಾಗಿ ಸುಖವನ್ನು ಅರಸುತ್ತಾರೆ. ಸಾಮಾನ್ಯವಾಗಿ ಅವರು ಅರಣ್ಯಗಳಲ್ಲಿ ವಾಸ ಮಾಡಬೇಕಾದವರು ಧರಿಸಬೇಕಾದ ಉಡುಗೆ ಧರಿಸಿದ್ದರೂ ಅರಣ್ಯಗಳ ಸಹಜ ಸೌಂದರ್ಯದಿಂದ ಆಕರ್ಷಿತರಾಗುವುದಿಲ್ಲ. ಅಂತಹ ಸ್ವಾಮಿಗಳು ಬೌದ್ಧ ವಸ್ತು ವೈವಿಧ್ಯದಲ್ಲಿ ಸಂತೋಷವನ್ನು ಪಡೆಯಲು ಯತ್ನಿಸುತ್ತಾರೆ. ಏಕೆಂದರೆ ಅವರಿಗೆ ಆಧ್ಯಾತ್ಮಿಕ ಜೀವನದ ವೈವಿಧ್ಯದ ಮಾಹಿತಿ ಇಲ್ಲ. ಒಂದು ಕಡೆ ಜಡದ್ರವದ ವೈವಿಧ್ಯದಲ್ಲಿ ಸುಖವನ್ನು ಭೋಗಿಸುತ್ತಾರೆ, ಇನ್ನೊಂದು ಕಡೆ ಪರಮ ಸತ್ಯಕ್ಕೆ ಆಧ್ಯಾತ್ಮಿಕ ವೈವಿಧ್ಯವಿದೆ ಎಂಬುದನ್ನು ನಿರಾಕರಿಸುತ್ತಾರೆ. ಅದ್ವೈತ ಮತ್ತು ನಿರಾಕಾರ ಸಿದ್ಧಾಂತಗಳಿಗೆ ಜವಾಬ್ದಾರಿಯಾಗುವುದರಿಂದ ಬದ್ಧರಾಗಿರುವುದರಿಂದ ಅವರು ಜಡದ್ರವ್ಯಕ್ಕೆ ಏನೇನು ಅನ್ವಯಿಸುತ್ತದೆಯೋ ಅದು ಆತ್ಮಕ್ಕೂ ಅನ್ವಯಿಸುತ್ತದೆ ಎಂಬುದನ್ನು ನಿರಾಕರಿಸುತ್ತಾರೆ. ಅವರ ಪ್ರಕಾರ ಜಡವಸ್ತುವಿನ ನಿರಾಕಾರವೇ ಆತ್ಮ. ಆದರೆ ವಾಸ್ತವ ಸಂಗತಿ ಹಾಗಲ್ಲ. ಆತ್ಮವು ಭೌತ ದ್ರವ್ಯದ ನಿರಾಕಾರಣವಲ್ಲ, ಆದರೆ ಭೌತ ದ್ರವ್ಯವು ಆತ್ಮದ ವಿಕೃತ ಪ್ರತಿಬಿಂಬ. ಸಾಪೇಕ್ಷತೆಯ ಮೋಹವಿಲ್ಲದೆ ವೈವಿಧ್ಯ ನಿಜವಾದ ಸುಖವಿರುವುದು ಆತ್ಮದಲ್ಲಿ. ಜಡವಸ್ತುವಾದರೂ ಕ್ರಿಯಾಶೀಲವಾದ ಆತ್ಮದೊಂದಿಗೆ ಕೂಡಿ ಅದೇ ಆಧ್ಯಾತ್ಮಿಕ ವೈವಿಧ್ಯದ ವಿಕೃತ ಪ್ರತಿಫಲವನ್ನು ಮತ್ತು ಮಿಥ್ಯಾ ಅಭಿವ್ಯಕ್ತಿಯನ್ನು ಒದಗಿಸುತ್ತದೆ. ಇದನ್ನೇ ಅದ್ವೈತಿಗಳಾದ ಸ್ವಾಮಿಗಳೆನಿಸಿಕೊಳ್ಳುವವರು ಅಷ್ಟು ಉಗ್ರವಾಗಿ ನಿರಾಕರಿಸುವುದು. ಒಟ್ಟಾರೆ ಈ ಆತ್ಮವು ಸರ್ವ ಸಿದ್ಧವಾದದ್ದು, ಪುರಾತನವಾದದ್ದು. ಈ ದೇಹ ಎನ್ನುವುದು
ಕೇವಲ ಒಂದು ಜಡವಾದ ವಸ್ತು. ಆತ್ಮ ಎನ್ನುವ ಚೈತನ್ಯ ದೇಹದಲ್ಲಿ ಇಲ್ಲವಾದರೆ ಅದಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ ಎನ್ನುವುದೇ ನಮಗೆ ಕೊನೆಯಲ್ಲಿ ಅರ್ಥವಾಗುವ ಕಂಡುಬರುವ ನಿಜ ರೂಪ. ಹಾಗಾಗಿ ಕೃಷ್ಣನಲ್ಲಿ ನಾವು ಸದಾ ಬೇಡಿಕೊಳ್ಳಬೇಕಾದದ್ದು, ನನ್ನ ಆತ್ಮಕ್ಕೆ ನಿನ್ನ ಒಂದು ನೆನಪು ಮಾಡುವ ಅಥವಾ ನಿನ್ನ ನಾಮಸ್ಮರಣೆ ಮಾಡುವ ಶಕ್ತಿ ಕೊಡು, ಒಳ್ಳೆ ಬುದ್ಧಿ ಕೊಡು, ಸದಾಕಾಲ ನಿನ್ನನ್ನೇ ಸ್ಮರಿಸುವಂತಹ ಲೋಕ ಜ್ಞಾನವನ್ನು ಕೊಡು. ಹೀಗೆ ಹಲವಾರು ರೀತಿಯಲ್ಲಿ ಕೃಷ್ಣನನ್ನು ನಾವು ಸ್ಮರಣೆ ಮಾಡೋದಕ್ಕೆ ನಮ್ಮ ಆತ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಆತ್ಮ ಸಾಕ್ಷಾತ್ಕಾರ ಆಗದೇ ಇರುವ ಕಾರಣದಲ್ಲಿ ಯಾವುದೂ ಸಾಧ್ಯವಿಲ್ಲ. ನಾವು ಕೇವಲ ಈ ದೈಹಿಕ ಸುಖಕ್ಕಾಗಿ ಅಥವಾ ಈ ಲೌಕಿಕ ಪ್ರಪಂಚದ ಸುಖಕ್ಕಾಗಿ ಬಂದವರಲ್ಲ ಅಥವಾ ಜನಿಸಿದವರೂ ಅಲ್ಲ. ನಮ್ಮ ಜನ್ಮ ಇರುವುದು ಭಗವಂತನ ಸೇವೆಗಾಗಿ, ಭಗವಂತನ ಧ್ಯಾನ ಮಾಡುವುದಕ್ಕಾಗಿ. ಈ ಒಂದು ಅಲೌಕಿಕವಾದ ಜಗತ್ತಿನಿಂದ ಹೊರಟು ಪರಂಧಾಮಕ್ಕೆ, ಪರಮಾತ್ಮನು ಇರುವಂತಹ ಲೋಕಕ್ಕೆ, ವೈಕುಂಠ ಲೋಕಕ್ಕೆ ನಾವು ಶಾಶ್ವತವಾಗಿ ನಾವು ಇಲ್ಲಿಂದ ಹೊರಡಲು ಬಂದಿದ್ದೇವೆ. ಇಲ್ಲಿಯೇ ನಾವು ಈ ಐಹಿಕ ಜಗತ್ತಿಗೆ ಸಂಬಂಧಪಟ್ಟಂತಹ ಐಷಾರಾಮಿ ವಸ್ತುಗಳಿಗೆ ಮೋಹರಾದರೆ ನಮಗೆ ಮತ್ತೆ ಇದೇ ಜನ್ಮ ಸಿಗುತ್ತದೆ. ಇಲ್ಲಿ ಹುಟ್ಟು, ಸಾವು, ರೋಗ, ಮುಪ್ಪು ಇವೆಲ್ಲವನ್ನ ಅನುಭವಿಸುತ್ತಲೇ ಇರಬೇಕಾಗುತ್ತದೆ. ಒಂದು ವೇಳೆ ಕೃಷ್ಣ ಧ್ಯಾನ ಮಾಡಿ ಕೃಷ್ಣ ಪ್ರಜ್ಞೆಯಲ್ಲಿ ನಮ್ಮ ಜನ್ಮವನ್ನು ಸನ್ನಿಹಿತಗೊಳಿಸಿದಾಗ ಅಥವಾ ಸಾಕಾರ ಮಾಡಿಕೊಂಡಾಗ ಮತ್ತೆ ನಮಗೆ ಭೂಲೋಕದಲ್ಲಿ ಜನ್ಮ ಇರುವುದಿಲ್ಲ. ಕೇವಲ ವೈಕುಂಠ ಲೋಕದಲ್ಲಿ, ಬೃಂದಾವನದಲ್ಲಿ, ಕೃಷ್ಣ ಲೋಕದಲ್ಲಿ ನಮಗೆ ಶಾಶ್ವತ ರೂಪವಾದ ಸಚ್ಚಿದಾನಂದ ರೂಪವನ್ನು ಕೊಡಲಾಗತ್ತೆ. ಅಂದರೆ ಅಲ್ಲಿ ರೋಗ, ಮುಪ್ಪು, ಜನನ, ಹುಟ್ಟು ಯಾವುದು ಕೂಡ ಇರುವುದಿಲ್ಲ, ಮರಣವೂ ಕೂಡ ಇರುವುದಿಲ್ಲ. ಶಾಶ್ವತ ಸ್ಥಿರ ರೂಪ, ಆತ್ಮದ ಚೈತನ್ಯ ರೂಪ ನಮಗಲ್ಲಿ ಸಿಗುತ್ತದೆ. ಇದರ ಬಗ್ಗೆ ಇನ್ನೂ ಹಲವಾರು ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿವರೆಗೂ ಈ ಒಂದು ವಿಡಿಯೋನ ಕೇಳಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದ. ಈ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿಯ ಕೃಷ್ಣನ ವಿಚಾರಗಳನ್ನು ತಿಳಿಯಲು ನಮ್ಮ ನಮ್ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.